ಇವತ್ತು ನಿನ್ನೆ ಏನು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮೊಳ್ಕೆರಾದಲ್ಲಿ ಏನು ಸ್ಫೋಟ ಆಗಿದೆ, ಅದರಿಂದ 4 ಮಕ್ಕಳಿಗೆ ಇವತ್ತು ಸುಟ್ಟಿನ ಗಾಯಗಳಾಗಿದ್ದಾವೆ. ಇಬ್ಬರು ಸ್ವಲ್ಪ ಹಿರಿಯರು, ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ. ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಿಲ್ಲಾಡಳಿತ ನಿಗಾ ಇಕ್ಕಿದೆ. ನಾನು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಇವತ್ತಿಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದೇವೆ. ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಎಲ್ಲ ರೀತಿ ಏನೇನು ಉತ್ತಮವಾದಂಥ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಹೇಳಿದ್ದೇವೆ. ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡುವಂಥದ್ದರ ಬಗ್ಗೆ ಮತ್ತು ಯಾಕೆ ಆಗಿದೆ, ಏನಾಗಿದೆ, ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಈ ಹಿನ್ನೆ ಕೇಳಿ ಪೂರ್ತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ. ಭೇಟಿಯಾಗಿ ಅವರಿಗೆ ಏನು ವಸ್ತುಸ್ಥಿತಿ ಅಂತ ಇದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇನೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರ ಸಂಪೂರ್ಣವಾದಂಥ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸ್ತದೆ. ಮತ್ತು ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ದರೂ ಮತ್ತು ಇದಕ್ಕೆ ನಿರ್ಲಕ್ಷ್ಯ, ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೂ ಸಹಿತ ಕೆಳ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಭಾಳ ಆಳವಾಗಿ ತನಿಖೆ ನಡೀತದೆ ಮತ್ತು ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ. ಆ ಗ್ರಾಮಸ್ಥರಾಗಲಿ ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇನೆ. ಆರೋಪಿಗಳಿಗೆ ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಹಂತದಲ್ಲಿ ನಾವು ಈಗಾಗಲೇ ತನಿಖಾ ಅಧಿಕಾರಿಗಳು ಇವತ್ತಿನ ದಿವಸ ವಿಚಾರಣೆ ಮಾಡುವಂಥವ್ರು, ಅವರು ಮಾಡಿ ವಿಚಾರಣೆ ಆದಮೇಲೆ ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಮತ್ತು ಮಾಧ್ಯಮದವರಿಗೆ ಕರೆಸಿ ಮಾಹಿತಿಯನ್ನು ಕೊಡ್ತಾರೆ. ಇವೆಲ್ಲ ಅಂಶಗಳ ಬಗ್ಗೆ ಹಿಂದೆ ಏನಾಗಿದೆ, ಯಾವತ್ತಾಗಿದೆ, ಏನೇನು ಇಂಥ ಘಟನೆಗಳಾಗಿದೆಯಾ, ಏನಿಲ್ಲ, ಅವೆಲ್ಲವನ್ನೂ ತನಿಖೆ ಮಾಡಿ ತನಿಖೆಯಲ್ಲಿ ಎಲ್ಲವೂ ಸೇರಿಸಿಕೊಂಡು ವರದಿಯನ್ನು ಕೊಡಲಿಕ್ಕೆ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. 4 ಜನ ಗಾಯಾಳುಗಳು ಇವತ್ತಿನ ದಿವಸ ಅಪಾಯದಿಂದ ಅವರು ಪಾರಾಗಿದ್ದಾರೆ. 3 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. 1 ಮಗುಗೆ ಈಗ ನಾನು ಗುರುನಾನಕ್ ದೇವ್ ಆಸ್ಪತ್ರೆಗೆ ಹೋಗಿದ್ದೆ, ಆಪರೇಷನ್ ಆಗಿದೆ, ಸ್ವಲ್ಪ ಜಾಸ್ತಿ ಬರ್ನ್ ಇಂಜುರಿ ಆಗಿದೆ. ಆ ಮಗನೂ ಗುಣಮುಖ ಆಗ್ತಾರೆ ಅನ್ನುವಂಥದ್ದು ನನಗೆ ಭರವಸೆ ಇದೆ. ಮತ್ತು ಒಬ್ಬ ಗಾಯಾಳುಗೆ ಈಗಾಗಲೇ ಶೋಲಾಪುರದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇನ್ನೊಂದು ಗಾಯಾಳು ಏನಿದ್ದರು ಅವರಿಗೆ ಹೈದರಾಬಾದ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೆ ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಒಂದು ವರದಿ ಸರ್ಕಾರಕ್ಕೆ ಕಳಿಸಿ ಅಂತೇಳಿ ಹೇಳಿದ್ದೇನೆ. ಅವರಿಗೆ ಸರ್ಕಾರದ ವತಿಯಿಂದ ಇವತ್ತು ಪರಿಹಾರ ಕೊಡುವಂಥದ್ದು, ಇನ್ನಿತರ ವಿಷಯಗಳ ಬಗ್ಗೆ ಚಿಕಿತ್ಸಾ ವೆಚ್ಚ ಭರಿಸುವಂಥ ಒಂದು ರೀತಿಯಲ್ಲಿ ಇವತ್ತು ತೀರ್ಮಾನ ಅಂದರೆ ಮಂಜೂರಿ ಮಾಡುವಂಥದ್ದಕ್ಕೆ ಮಾಡಬೇಕು ಅಂತ ಹೇಳಿದ್ದೇನೆ. ಹೋಪ್ಫುಲಿ ಇವತ್ತು ಅವರಿಬ್ಬರು ಗಾಯಾಳುಗಳೇನಿದ್ದಾರೆ ಸ್ವಲ್ಪ ತೀವ್ರವಾದಂಥ ಗಾಯ ಅವರಿಗೆ ಆಗಿದೆ. ಅವರು ಸರ್ವೈವ್ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆ. ಏನೇ ಇದ್ರೂ ತನಿಖೆಯಲ್ಲಿ ಹೊರಗೆ ಬರ್ತದೆ. ತನಿಖಾ ವರದಿ ಬರೋಕ್ಕಿಂತ ಮುಂಚಿತವಾಗಿ ಇದು ಒಂದು ಅಪರಾಧದ ಪ್ರಕರಣ ಇದ್ದ ಕಾರಣ ನಾವು ಯಾವುದೇ ರೀತಿ ಹೇಳಿಕೆ ಕೊಡಲಿಕ್ಕೆ ಬರೋದಿಲ್ಲ. ತನಿಖಾ ವರದಿ ಬಂದ ಮೇಲೆ ತನಿಖಾ ಅಧಿಕಾರಿಗಳು ನಮ್ಮ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾರೆ.